ಒಂದರಿಂದ ಒಂದೂವರೆ ತನಕ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ ಗಾಡಿ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ ಅದರಲ್ಲಿ ನೆಗೋಷಿಯೇಟ್ ಆಗುತ್ತಾ 540 ಫೈನಲ್ ರೇಟ್ ಸರ್ ಮಾರ್ಕೆಟ್ ಇನ್ನ 5 ಮಕ್ಕ ಆ ಥರ ಸೆಲ್ಲಿಂಗ್ ಇದೆ ನೋಡ್ರಿ ಪೋಲೋ ಸರ್ ಇದು 2015 ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್ ಬರುತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಹತ್ರ ಇನ್ನೊಂದು ಸ್ಟಾಕ್ ಅವೈಲೇಬಲ್ ಆಗಿದೆ 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 48,000 ಹೊಡಿದೆ ಇದು ಕೂಡ ಶೋರೂಮ್ ಮೇಂಟೆನೆನ್ಸ್ ಆಗಿರೋದೆ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮ್ಗೆ ಕೊಡ್ತೀನಿ ಬರೀ ನೀವು 70 ರಿಂದ 80,000 ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ ಈಗ ಸರ್ ಇದು ಡೀಸೆಲ್ ವೆಹಿಕಲ್ ಯಾರೆಲ್ಲ ಮಾರುತಿಲಿ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ನಮ್ಮ ಪ್ರೈಸ್ ಮಾಡ್ತೀರ ಅಂದ್ರೆ 3,25,000 ಮಾಡ್ಕೊಡ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ 70 ರಿಂದ 80,000 ಡೌನ್ ಪೇಮೆಂಟ್ ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ ಯಾರೆಲ್ಲ ಪೆಟ್ರೋಲ್ ಗಾಡಿ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಗಾಡಿ ಆಪ್ಷನ್ ಇದೆ ಇಕೋ ಸ್ಪೋರ್ಟ್ ಯಾರೆಲ್ಲ ಪೆಟ್ರೋಲ್ ಪ್ಲಸ್ ಡೀಸೆಲ್ ಹುಡುಕ್ತಿದ್ರೆ ನಮ್ಮ ಹತ್ರ 2 ಕೂಡ ಅವೈಲೇಬಲ್ ಇದೆ 10 ಮಾಡಲು ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್ ಮ್ಯಾನ್ಯುವಲ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,85,000 ಮಾಡ್ಕೊಡ್ತೀನಿ ಸರ್ ಸರ್ ಪ್ರೈಸಿಂಗ್ ನಿಮಗೆ ಫೈನಲ್ 1,90,000 ಮಾಡ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್ ಸರ್ ಬರೀ 1,90,000 ಗಾಡಿ ಕೊಡ್ತಾ ಇದ್ದೀನಿ ನೋಡ್ತೀರಾ ಅಂದ್ರೆ ಬರೀ 7,20,000 ಮಾಡ್ಕೊಡ್ತೀನಿ ಸರ್ 2,25 ಕ್ಲೋಸ್ ಆಗೋಗುತ್ತೆ 2,25 ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ನೋಡ್ತೀರಾ ಅಂದ್ರೆ 265 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಫೈನಲ್ ಟು ಫೈನಲ್ 7,15,000 ಮಾಡ್ಕೊಡ್ತೀನಿ ಸರ್ ನೋಡ್ತೀರಾ ಅಂದ್ರೆ 7,85,000 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಬಜೆಟ್ ಸಿಗುತ್ತೆ ನಿಮಗೆ 1,85,000 ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮಾತ್ರ ಬನ್ನಿ ಸುಮಾರು ಗಾಡಿ ಇದೆ ಯಾವ್ದು ಬೇಕು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗ್ಬೋದು ಸ್ಯಾಲ್ರಿ ಪರ್ಸನ್ ಇದೆ ಆರಾಮಾಗಿ ಪರ್ಸನಲ್ ಮಾಡ್ಕೊಡ್ತೀನಿ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಹೋಗ್ತೀನಿ ಅಂದ್ರೆ ಫೈನಲ್ ಟು ಫೈನಲ್ ಸರ್ 7,80,000 ಗಾಡಿ ಮಾಡ್ಕೊಡ್ತೀನಿ ವಿತ್ NOC ಸಮೇತ ನಿಮಗೆ 3,90,000 ಮಾಡ್ಕೊಡ್ತೀನಿ ಸರ್ ಪ್ರೈಸಿಂಗ್ ಹೇಳ್ತಾರೆ ಇದು ಸರ್ ಪ್ರೈಸಿಂಗ್ ನಿಮಗೆ 495 ಹೇಳ್ತಾ ಇರೋದು ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್ 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ವಿತ್ NOC ಸಮೇತ 4,90,000 ಮಾಡ್ಕೊಡ್ತೀನಿ ಸರ್ ಫೈನಲ್ ಪ್ರೈಸ್ 4,80,000 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್ 5,95ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ ಇದು 19 ಮಾಡಲ್ ಗಾಡಿ ಮಿಡ್ ವರ್ಷನ್ ಬರುತ್ತೆ ಆಷಾಢ ಮುಗೀತು I&D ಕಾರ್ಸಲ್ಲಿ ಕಾರ್ಗಳು ತಗೊಬೇಕಂತ ನೋಡ್ತಾ ಇದ್ರೆ ಚರಣ್ ಅವ್ರು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಚರಣ್ ಅವರೇ ಹೇಗಿದ್ದೀರಾ ಆರಾಮ್ ಸರ್ ನೀವು ನಾ ಚೆನ್ನಾಗಿದ್ದೀನಿ ಈ ಸರಿ ನಮ್ಮ I&D ಕಾರ್ಸಲ್ಲಿ ಯಾವ್ದು ಬಜೆಟ್ ಅಲ್ಲಿ ಸಿಗ್ಬೋದು ಅಂತ ಹೇಳ್ತಾರೆ ಸರ್ ಎಲ್ಲ ತರ ಬಜೆಟ್ ಸಿಗುತ್ತೆ ನಿಮಗೆ 1,85,000 ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮಾತ್ರ ಬನ್ನಿ ಸುಮಾರು ಗಾಡಿ ಇದೆ ಯಾವ್ದು ಬೇಕು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗ್ಬೋದು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತೈತೆ ಲಕ್ಷ್ಮಿ ತುಂಬಿಸ್ಕೊಬೇಕಾದ್ರೆ ಒಂದು ಕಾರ್ ತಗೊಬೇಕಂತ ಹೇಳ್ತಿದ್ರೆ ನೋಡ್ಬೋದು ಕಾರ್ ಪ್ರತಿಯೊಂದು ನಿಮಗೆ ಲೋ ಮಾಡಲಿಂದ ಇಟ್ಕೊಂಡು ಹೈ ಮಾಡಲ್ ಪ್ರತಿಯೊಂದು ಮಾಡಲ್ ಇರುತ್ತೆ ಲೋನ್ ಆಪ್ಷನ್ ನೋಡೋದು ಎಲ್ಲ ಲೋನ್ ಬೇಕಾದ್ರೆ ಲೋನು ಮಾಡ್ಕೊಡ್ತೀನಿ ಸರ್ ಎಲ್ಲ ಕ್ವಾಲಿಟಿ ಗಾಡಿ ಸಿಗುತ್ತೆ ನಿಮಗೆ ಎಲ್ಲ ಸರ್ಟಿಫೈಡ್ ಸಿಗುತ್ತೆ ಯಾವುದೇ ರೀತಿ ಆಕ್ಸಿಡೆಂಟ್ ಇಲ್ಲ ಇಂಜಿನ್ ರಿಪೇರ್ ಇಲ್ಲ ಸರ್ಟಿಫೈಡ್ ಬೇಕಾದ್ರೆ ಗಾಡಿ ಕೊಡ್ತೀನಿ ನಿಮಗೆ ಅದು ನಿಮಗೆ ಒಳ್ಳೆ ಪ್ರೈಸಿಗೆ ಮಾಡ್ಕೊಡ್ತೀನಿ ಸರ್ ಇರ್ಬೋದು ಸಿಟಿ ಅಂತ ನೋಡ್ತಾ ಇದ್ರೆ ಈ ಸರಿ 2 ಆಪ್ಷನ್ ಕೂಡ ಕೊಡ್ತಿರೋದು ಮಾಡಲು ಸರ್ ಸಿಟಿ ನೋಡ್ತೀರಾ ಅಂದ್ರೆ ನಮ್ಮ ಹತ್ರ ಲೋ ಮಾಡಲ್ ಇದೆ ಮತ್ತೆ ಮಾಡೆಲ್ ಗಾಡಿನೂ ಸಿಗುತ್ತೆ ನಿಮಗೆ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕು ಅಂದ್ರೆ 2015 ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ ವಿ ವೇರಿಯಂಟ್ ಬರುತ್ತೆ ಫುಲ್ ಟಾಪ್ ಅಂಡ್ ಲೋಡೆಡ್ ಅಂತಾನೆ ಹೇಳ್ಬೋದು 70 to 80% ಟೈರ್ ಕಂಡೀಷನ್ ಇದೆ ಗಾಡಿಗೆ ಫೀಚರ್ಸ್ ನೋಡ್ತೀರಾ ಅಂದ್ರೆ ಏರ್ ಬ್ಯಾಗು ABS ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ 89,000 ಹೊಡಿದೆ ಸರ್ ಎಲ್ಲ ರೆಕಾರ್ಡರ್ ಸಿಗುತ್ತೆ ನಿಮಗೆ ಲೆದರ್ ಸೀಟ್ ಕವರ್ ಇಂಟೀರಿಯರ್ ನೋಡ್ಬೋದು ಚೆಕ್ ಮಾಡ್ತಾ ಇರ್ಬೋದು ನೀವು ವೆಲ್ ಮೇಂಟೈನ್ ಮಾಡಿದ್ದಾರೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗ್ತಾ ಇದೆ ನಿಮಗೆ ಸೊ ಆಕ್ಸಿಡೆಂಟ್ ಫ್ರೀ ಇರುತ್ತೆ ಸೊ ಸಿಸ್ಟಮ್ ಕೂಡ ನೋಡ್ಬೋದು ಶೋರೂಮ್ ಫಿಟೆಡ್ ಸಿಸ್ಟಮ್ ಮೌಂಟ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಅದು ಕೂಡ ಫುಲ್ಲಿ ಟಾಪ್ ಎಂಡು ರೇರ್ AC ವೆಂಟ್ ಕೂಡ ಬರ್ತೀವಿ ರೇರ್ ಡಿಫಾಗ್ ಗ್ಲಾಸು ಸೊ ನೋಡ್ಬೋದು ಯಾವ ಥರ ಡೆಂಟೋ ಸ್ಕ್ರಾಚ್ ಇದೇ ರೀತಿ ಇಲ್ಲ ಅದು ಕೂಡ ಐವಿಟೆಕ್ ಪೆಟ್ರೋಲ್ ವೇರಿಯಂಟ್ ಅಲ್ಲ ಐವಿಟೆಕ್ ಪೆಟ್ರೋಲ್ ಮ್ಯಾನ್ಯುವಲ್ ಸರ್ ಪ್ರೈಸಿಂಗ್ ಏನು ಹೇಳ್ತಾರೆ ಇದು ಸರ್ ಪ್ರೈಸಿಂಗ್ ನಿಮಗೆ 495 ಹೇಳ್ತಾ ಇರೋದು ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್ 4,95,000 ಲೋನ್ ಅಂತ ನೋಡಿದ್ರೆ ಆರಾಮಾಗಿ ಲೋನ್ ಕೂಡ ಫಂಡಿಂಗ್ ಮಾಡ್ಕೊಡ್ತೀನಿ ನಿಮ್ದು ಏನೋ ಪ್ರೊಫೈಲ್ ಚೆನ್ನಾಗಿದ್ರೆ 70 ರಿಂದ 80,000 ಡೌನ್ ಪೇಮೆಂಟ್ ಮಾಡಿ ರಿಮೈನ್ ಲೋನ್ ಕೂಡ ಮಾಡ್ಕೊಡ್ತೀನಿ ಆರಾಮಾಗಿ ನಿಮಗೆ 4 ರಿಂದ 4 ಲಕ್ಷ ಆರಾಮಾಗಿ ಫಂಡಿಂಗ್ ಆಗಿಬಿಡುತ್ತೆ ಗಾಡಿ ಇನ್ನೊಂದು ಲೋ ಮಾಡಲ್ ನೋಡ್ತಾರೆ ಸಿಟಿ ಸರ್ ಯಾರೆಲ್ಲ ಸಿಟಿ ಹುಡುಕ್ತಾ ಇದ್ರ ಇದು 2010 ಮಾಡಲ್ ವೆಹಿಕಲ್ ಪೆಟ್ರೋಲ್ ಮ್ಯಾನ್ಯುವಲ್ ಇದು ಕೂಡ ಟಾಪ್ ಅಂಡ್ ವೆಹಿಕಲ್ ನೀವು ಸಿಟಿ ZX ತಗೊಳ್ಳೋ ಬದಲು ಈ ಗಾಡಿ ಕೊಡ್ತಾ ಇದೀನಿ ಬರೀ ಪ್ರೈಸಿಂಗ್ ನಿಮಗೆ ಮಾರ್ಕೆಟ್ ಅಲ್ಲಿ 7,70,000 280 ಆ ಥರ ಸೆಲ್ಲಿಂಗ್ ಇದೆ ಫೈನಲ್ ಟು ಫೈನಲ್ ಸರ್ ಬರೀ 1,90,000 ಗಾಡಿ ಕೊಡ್ತಾ ಇದೀನಿ 10 ಮಾಡಲ್ ಗಾಡಿ FC ಎಲ್ಲ ರನ್ನಿಂಗ್ ಇರೋಂಥದ್ದು ಬರೀ 1,90,000 ಗಾಡಿ ಕೊಡ್ತಾ ಇದೀನಿ ಸರ್ FC ಎಷ್ಟು ಗಂಟೆ ರನ್ನಿಂಗ್ ಇದೆ 2030 ತನಕ FC ರನ್ನಿಂಗ್ ಇದೆ ಗಾಡಿ ಪೆಟ್ರೋಲ್ ಮ್ಯಾನ್ಯುವಲ್ ಟಾಪ್ ಅಂಡ್ ಬರುತ್ತೆ ವೇರಿಯಂಟ್ ನಿಮಗೆ ನೋಡ್ಬೋದು ಇದು ಕೂಡ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಎಲ್ಲ ನಿಮಗೆ ಶೋರೂಮ್ ಫಿಟೆಡ್ ಸಿಸ್ಟಮು ಡಿವೈಲ್ ಏರ್ ಬ್ಯಾಗು ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಪ್ರತಿಯೊಂದು ಬಂದುಬಿಡುತ್ತೆ ಸೊ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರು ಒಳ್ಳೆ ಪ್ರೈಸಿಂಗ್ ಆಗ್ತಿದೆ ಈ ವೆಹಿಕಲ್ ಕೂಡ ಇನ್ನು ನೋಡ್ತಾ ಇದ್ದೆ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಡಿಸೈರ್ ಹೇಳಿ ಸರ್ ಇದು 2010 ಮಾಡಲ್ ಇದನ್ನು ಸೆಕೆಂಡ್ ಓನರ್ ಗಾಡಿ ಸೆಲ್ಫ್ ಟ್ರಾನ್ಸ್ಫರ್ ಆಗಿರೋದು ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ ನಿಮಗೆ 82,000 ಹೊಡಿದೆ ಇದು ಕೂಡ ಫ್ರೆಶ್ FC ಅಂಡ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋಂಥ ವೆಹಿಕಲ್ ಇದು ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದರೆ VX ಪೆಟ್ರೋಲ್ ಬರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಲೋನಲ್ಲಿ ನೋಡ್ತೀರಾ ಈ ಗಾಡಿಗೆ ಪರ್ಸನಲ್ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ ಸ್ಯಾಲ್ರಿ ಪರ್ಸನ್ ಇದೆ ಆರಾಮಾಗಿ ಪರ್ಸನಲ್ ಲೋನ್ ಮಾಡ್ಕೊಡ್ತೀನಿ ಇಲ್ಲ ಸರ್ ಫುಲ್ ಕ್ಯಾಶಲ್ಲಿ ಹೋಗ್ತೀನಿ ಅಂದರೆ ಫೈನಲ್ ಟು ಫೈನಲ್ ಸರ್ 7,80,000 ಗಾಡಿ ಮಾಡ್ಕೊಡ್ತೀವಿ 2,80,000ಕ್ಕೆ ಪೆಟ್ರೋಲ್ ವರ್ಜನ್ ಡೀಸೆಲ್ ಇದು ಪೆಟ್ರೋಲ್ ಮ್ಯಾನ್ಯುವಲ್ VX ವೇರಿಯಂಟ್ ಬರುತ್ತೆ ನಿಮಗೆ ಅದನ್ನು ಕೂಡ ಫ್ರೆಶ್ FC ಡಾಕ್ಯುಮೆಂಟ್ ರನ್ನಿಂಗ್ ಇರೋಂಥ ವೆಹಿಕಲ್ ಸಿಗ್ತಾ ಇದೆ ಸೊ ಶಿಫ್ಟ್ ಡೀಸೆಲ್ ನೋಡ್ತಾ ಇದೊಂದು ಆಪ್ಷನ್ ಇರುತ್ತೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಕೂಡ ಇದೆ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಕೂಡ ಇದೆ ಶಿಫ್ಟ್ ಡೀಸೆಲ್ ಅಲ್ಲಿ
ಮೈಕ್ರೋ ಕೂಡ ಇದೆ, ಅದು ಕೂಡ ಡೀಸೆಲ್ ವರ್ಷನ್. ಯಾರೆಲ್ಲ ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಇನ್ನೊಂದು ಹೊಸ ಗಾಡಿ ಸ್ಟಾಕಿನ್ ಆಗಿದೆ. ಇದು 2012 ಮಾಡಲ್ ವೆಹಿಕಲ್, ಥರ್ಡ್ ಓನರ್ ಗಾಡಿ, ಡೀಸೆಲ್ ಮ್ಯಾನ್ಯಲ್ ಬರುತ್ತೆ. ಟಾಪ್ ಎಂಡ್ ನಿಮಗೆ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ABS ಎಲ್ಲ ತರ ಆಪ್ಷನ್ ಬರುತ್ತೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ, 18 ಇಂದ 20 ತನಕ ಒಳ್ಳೆ ಮೈಲೇಜ್ ಬರುತ್ತೆ. ಯಾರೆಲ್ಲ ಲೋ ಬಜೆಟ್ ಗಾಡಿ ಹುಡುಕ್ತಾ ಇದ್ದೀರಾ ಆರಾಮಾಗಿ ಒಂದು ಗಾಡಿ ತೊಗೊಂಡು ಹೋಗ್ಬೋದು ನೀವು. ಓಕೆ, ಮೈಕ್ರಾ ನೋಡ್ತಾ ಅದು ಕೂಡ ಡೀಸೆಲ್ ವರ್ಷನು. ಸೊ ಸಿಟಿ ಯೂಸ್ಗೆ ಒಂದು ಮೈಲೇಜ್ ನೋಡ್ತಾ ಇದೆ, ಒಳ್ಳೆ ಪ್ರೈಸಿಂಗ್ ವೆಹಿಕಲ್ ಕೂಡ ಆಗ್ತಿದೆ. ಪ್ರೈಸಿಂಗ್ ಏನು ಹೇಳ್ತಿರೋದು ಸರ್? ಪ್ರೈಸಿಂಗ್ ನಿಮಗೆ ಫೈನಲ್ಲು 1,95,000 ಮಾಡ್ಕೊಡ್ತೀನಿ ಸರ್. 1,95,000 ಫೈನಲ್ ಮಾಡ್ಕೊಡ್ತೀನಿ. 12 ಮಾಡಲು ಡೀಸೆಲ್ ಮ್ಯಾನ್ಯುವಲ್ ಗಾಡಿ. ಓಕೆ, ಸ್ಯಾಲ್ರಿ ಪರ್ಸನ್ಸ್ ಇದ್ರೆ ಒಂದು ಸ್ಯಾಲ್ರಿ ಪರ್ಸನ್ ಇದ್ರೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಬೇಕಾದ್ರೆ ಫುಲ್ ಕ್ಯಾಶ್ ತಗೋಬೇಕಾಗುತ್ತೆ ಸರ್. ಓಕೆ, ಫುಲ್ ಕ್ಯಾಶ್ ಕೊಟ್ಟು ತೊಗೊಬೇಕಾಗುತ್ತೆ. ನೋಡ್ಬೋದು ಈ ವೆಹಿಕಲ್ ಕೂಡ ಆಪ್ಷನ್ ಇರುತ್ತೆ. ರೆನಾಲ್ಡ್ ಡಸ್ಟರ್, ಅದು ಕೂಡ 85 110 ಇದು ಸರ್. ಇದು ಆಕ್ಚುಲಿ ಪೆಟ್ರೋಲ್ ವೆಹಿಕಲ್ ಬರುತ್ತೆ. ಓಕೆ, ಪೆಟ್ರೋಲ್ ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ, ಆಪ್ಷನ್ ಬರುತ್ತೆ ನಿಮಗೆ ಎಲ್ಲ ತರ ಆಪ್ಷನ್. ಮಾಡಲ್ ನೋಡ್ತೀರಾ ಅಂದ್ರೆ 2020 ಮಾಡಲ್ ಗಾಡಿ, ಸಿಂಗಲ್ ಓನರು, ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ ನಿಮಗೆ. ಏರ್ ಬ್ಯಾಗು, ABS, ಪವರ್ ಸ್ಟಾರಿಂಗು, ಸ್ಟೇರಿಂಗ್ ಮಾಡ್ಕೊಂಡ್ರಲ್ಸು, ಟಚ್ ಸ್ಕ್ರೀನು, ಲೆದರ್ ಸೀಟ್ ಕವರ್ ಎಲ್ಲ ತರ ಆಪ್ಷನ್ ಬರುತ್ತೆ. ಓಕೆ, ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಬರೀ 26,000 ಓಡಿರೋದು ಅಷ್ಟೇ ಸರ್, ಸಿಂಗಲ್ ಓನರ್ ಗಾಡಿ. ಓಕೆ, ಎಲ್ಲ ತರ ರೆಕಾರ್ಡೆಡ್ ಸಿಗುತ್ತೆ ನಿಮಗೆ. ಓಕೆ, 100% ಆಕ್ಷನ್ ಫ್ರೀ ವೆಹಿಕಲ್ ಇದೆ ಸರ್. ಓಕೆ, ಸಿಸ್ಟಮ್ ಕೂಡ ನೋಡ್ಬೋದು, ಇನ್ಫಿನಿಟ್ ಸಿಸ್ಟಮ್ ರಿಮೂವ್ ಮಾಡಿ ಪೇಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಸೊ ರೇಟ್ ಸೀಟ್ಸ್ ಕೂಡ ನೋಡ್ಬೋದು. ಆಫ್ಟರ್ ಮಾರ್ಕೆಟು ನಿಮಗೆ ಕಂಪ್ಲೀಟ್ ಆಗಿ ಲೆದರ್ ಅಪಾರ್ಶಿಪ್ ಪ್ರತಿಯೊಂದು ಫಿಟ್ಮೆಂಟ್ ಕೂಡ ಆಗಿದೆ. ರೇರ್ ನಿಮಗೆ ಡಿಫಾಗ್ ಗ್ಲಾಸು, ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗು, ಒಳ್ಳೆ ಪ್ರೈಸಿಂಗಲ್ಲಿ ಆಗ್ತಿರೋ ವೆಹಿಕಲ್. ಏನು ಹೇಳ್ತೀರಾ ಪ್ರೈಸಿಂಗ್ ಈ ವೆಹಿಕಲ್ ಕೂಡ? ಸರ್ 2020 ಮಾಡಲು ಡೆಸ್ಟರಲ್ಲಿ ನೀವೇ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ, ಲೆಸ್ ಡೇ ಒನ್ ಆಗಿರೋದು. ಬರೀ 7,25,000 ಹೇಳ್ತಿರೋದು, ಸ್ಲೈಡಿ ನೆಗೋಷಿಯಬಲ್ ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ, 7,25,000 ಡೌನ್ ಪೇಮೆಂಟ್ ಮಾಡೋದು 1 ಲಕ್ಷನ? 1.5 ರಿಂದ 1.5 ತನಕ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಪ್ಯಾನ್ ಇಂಡಿಯಾ ಆಗ್ಬೋದಾ ಇಲ್ಲ ಕರ್ನಾಟಕ ಮಾಡ್ಕೊಡ್ತಾ ಇದ್ದೀರಾ? ಕರ್ನಾಟಕದ ಎಲ್ಲೇ ಇರಲಿ ನೀವು, ಪ್ರೊಫೈಲ್ ಚೆನ್ನಾಗಿದೆ, ಸಿಬಿಲ್ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಹಾಗೆ ವೋಕ್ಸ್ವ್ಯಾಗನ್ ವೆಂಟೋ ಕೂಡ ಇದೆ ಸರ್. ಇದು ಆಮಿಯೋ 17 ಮಾಡಲ್ ವೆಹಿಕಲ್, ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನ್ಯುವಲ್, ಹೈಲೈನ್ ಬರುತ್ತೆ ಬೇರೆ ನಿಮಗೆ. 90,000 ಓಡಿದೆ. ಇದು ಕೂಡ ಜೆನ್ಯೂನ್ ರೆಕಾರ್ಡೆಡ್ ಮ್ಯಾನ್ಯುವಲ್ ಗಾಡಿ, ಟಾಪ್ ಎಂಡ್ ಬರುತ್ತೆ ನಿಮಗೆ. ನಿಮ್ಗೆ ಒಳ್ಳೆ ಕಂಫರ್ಟು, ಲೆದರ್ ಸೀಟ್ ಕವರ್, ಸ್ಟೇರಿಂಗ್ ಮಾಡ್ಕೊಂಡ್ರಲ್ಸು, ಏರ್ ಬ್ಯಾಗ್, ABS ಎಲ್ಲ ಥರ ಆಪ್ಷನ್ ಬರುತ್ತೆ ನಿಮಗೆ. ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಬರೀ 50 ರಿಂದ 70,000 ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಪ್ರೈಸು 4,80,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ, 4,80,000 ಅದು ಕೂಡ ನೆಗೋಷಿಯೇಟ್ ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ. ಓಕೆ, ನೋಡ್ತಿದ್ರೆ ನಿಮಗೆ ಇನ್ನೊಂದು ಆಪ್ಷನ್ ನೋಡಿದ್ರೆ ಒಂದು ಆಲ್ಟೋ K10 ಕೂಡ ಇದೆ ಸರ್. ಸುಮಾರು ಜನ ಕೇಳ್ತಾ ಇರ್ತಾರೆ ಆಲ್ಟೋ K10 ಆಲ್ಟೋ ಅಂತ. ಈ ಸಲ ಇನ್ನೊಂದು ಗಾಡಿ ತೊಗೊಂಬಂದಿದ್ದೀನಿ, 13 ಮಾಡಲು K10 ಗಾಡಿ, VX ವೇರಿಯಂಟ್ ಬರುತ್ತೆ ನಿಮಗೆ. ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್, ಸೆಲ್ಫ್ ಟ್ರಾನ್ಸ್ಫರ್ ಆಗಿರೋದು ಗಾಡಿ. ಇದು ಎಲ್ಲ ಥರ ಆಪ್ಷನ್ ಬರುತ್ತೆ ನಿಮಗೆ, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಥರ ಆಪ್ಷನ್ ಬರುವಂಥ ಗಾಡಿ. ಓಕೆ, ಫೈನಲ್ ಟು ಫೈನಲ್ 7,15,000 ಮಾಡ್ಕೊಡ್ತೀನಿ ಸರ್. 215ಗೆ ಮಾಡ್ಕೊಡ್ತೀನಿ. ಓಕೆ, ಲೋನ್ ನೋಡೋರಿಗೆ ಇದಕ್ಕೆ ಏನಾರು ಆಗೋದಾ? ಆರಾಮಾಗಿ ಮಾಡ್ಕೊಡ್ತೀನಿ. 50 ರಿಂದ 1 ಲಕ್ಷ ಮಾಡಿ ಇದಕ್ಕೆ ಮಾಡ್ಕೊಡ್ತೀನಿ ಲೋನ್. ಓಕೆ, ಸೊ ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅಂದರೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಆಗೋಗುತ್ತೆ, ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ನೋಡ್ತಿದ್ರೆ ಹಾಗೆ ನಿಮಗೆ ಸಿವಿಲ್ ನೋಡ್ತಿದ್ರೆ ಒಂದು ನೆಕ್ಸಾನ್ ಕೂಡ ಇದೆ, ಹಾಗೆ ಸಿಟ್ರಾನ್ ಕೂಡ ಇದೆ. ಹೇಳಿ ಸರ್. ಇದು ನೆಕ್ಸಾನ್ ಬಂದ್ಬಿಟ್ಟು ನಿಮಗೆ 19 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ, XM ಬರುತ್ತೆ ಬೇರೆ ನಿಮಗೆ. 68,000 ಓಡಿದೆ ಸರ್. ಎಲ್ಲ ತರ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮಗೆ, ಎಲ್ಲ ತರ ಆಪ್ಷನ್ ಕೂಡ ಬರುತ್ತೆ. ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಮಾಡ್ಕೊಂಡಲ್ಸ್ ಎಲ್ಲ ತರ ಆಪ್ಷನ್ ಬರುತ್ತೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದರೆ ನೀವು ಬಾಡಿ ಲೈನ್ ಚೆಕ್ ಮಾಡ್ಕೊತಾ ಇರ್ಬೋದು. ಈ ಗಾಡಿ ಪ್ರೈಸ್ ನೋಡ್ತೀರಾ ಅಂದ್ರೆ ಫೈನಲ್ ಟು ಫೈನಲ್ ಸರ್ 595 ಮಾಡ್ಕೊಡ್ತೀನಿ ಸರ್. ಓಕೆ, ಫೈನಲ್ ಟು ಫೈನಲ್ 595 595ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ 19 ಮಾಡಲ್ ಗಾಡಿ, ಮಿಡ್ ವರ್ಷನ್ ಬರುತ್ತೆ. ಓಕೆ, ವಿತ್ ಶೋರೂಮ್ ರೆಕಾರ್ಡ್ಸ್ ಅನ್ನೋದು ಎಲ್ಲ ಶೋರೂಮ್ ರೆಕಾರ್ಡ್ಸ್ ಅನ್ನೋದು ಸಿಗುತ್ತೆ ಸರ್. ಓಕೆ, ಆಫ್ಟರ್ ಮಾರ್ಕೆಟ್ ನೋಡ್ಬೋದು ನಿಮಗೆ, ಲೈಟ್ ಕೂಡ ರಿಪ್ಲೇಸ್ಮೆಂಟ್ ಕೂಡ ಆಗಿದೆ, ಒಳ್ಳೆ ಪ್ರೈಸಿಂಗ್ ಇಲ್ಲಿ ನೆಕ್ಸಾನ್ ಕೂಡ ಆಗೋಗುತ್ತೆ. ಸಿಟ್ರಾನ್ ನೋಡೋರಿಗೆ, ಸಿಟ್ರಾನ್ ಯಾರೆಲ್ಲ ಲೇಟೆಸ್ಟ್ ಮಾಡಲಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಇನ್ನೊಂದು ಹೊಸ ಸ್ಟಾಕಿನ್ ಆಗಿದೆ ಗಾಡಿ. 23 ಮಾಡಲು, ಸಿಂಗಲ್ ಓನರ್ ಗಾಡಿ, 50,000 ಓಡಿದೆ, ಎಲ್ಲ ಜೆನ್ಯೂನ್ ರೆಕಾರ್ಡಿಂಗ್ ಓಡಿರೋದು. ಟಾಪ್ ಎಂಡ್ ಬರುತ್ತೆ ನಿಮಗೆ, ಡ್ಯೂಯಲ್ ಟೋನು, ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರಿವರ್ಸ್ ಕ್ಯಾಮ್ರಾ ಎಲ್ಲ ತರ ಆಪ್ಷನ್ ಬರುವಂತ ಗಾಡಿ ಸರ್. ಫೈನಲ್ ಟು ಫೈನಲ್ ಪ್ರೈಸಿಂಗ್ ಮಾಡ್ತೀರಾ ಅಂದ್ರೆ 5,40,000 ಮಾಡ್ಕೊಡ್ತೀನಿ ಸರ್. ಓಕೆ, 545ಗೆ ಫೈನಲೈಸ್ ಆಗೋದು. 545ಗೆ ಫೈನಲ್ ಪ್ರೈಸ್. 23 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಅದರಲ್ಲಿ ನೆಗೋಷಿಯೇಟ್ ಆಗುತ್ತಾ? 5,40 ಫೈನಲ್ ರೇಟ್ ಸರ್. ಮಾರ್ಕೆಟ್ ಇನ್ನ 5.5 ಆ ಥರ ಸೆಲ್ಲಿಂಗ್ ಇದೆ ನಿಮಗೆ. 22 ಮಾಡಲ್ ಆದ್ರೆ ಆ ರೇಟ್ ಕೊಡ್ತಾರೆ ನಿಮಗೆ. 23 ಮಾಡಲ್ ಗಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ, 5.45 ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, 5.45ಗೆ ಫೈನಲೈಸ್ ಆಗೋಗುತ್ತೆ. ಲೋನ್ ನೋಡ್ತೀನಿ, ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ಮಾಡಿ ಈ ಗಾಡಿಗೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. 1 ಲಕ್ಷ ಕೊಟ್ಟರೆ ಆಗುತ್ತಾ? ಆರಾಮಾಗಿ ಲೋನ್ ಆಗುತ್ತೆ ಸರ್. ನೋಡಿ, ಸೊ ಇಂಟೀರಿಯರ್ಸು ಎಕ್ಸ್ಟೀರಿಯರ್ಸ್ ಎಲ್ಲ ಸೇಮ್ ಬರುತ್ತೆ ನಿಮಗೆ. ನೋಡ್ಬೋದು ಡ್ಯುಯಲ್ ಇರಬೇಕು, ಪವರ್ ಶೇರಿಂಗು, ಪವರ್ ವಿಂಡೋಸು, ಸೊ ಪ್ರತಿಯೊಂದು ಬಂದುಬಿಡುತ್ತೆ. ಅದು ಕೂಡ ವೈಟಲ್ಲಿ ನೋಡ್ತಾ ಇದ್ದಾರೆ, ಇದೊಂದು ಆಪ್ಷನ್ ಇರುತ್ತೆ. ಸೊ ಬೇಗ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಿಸಿಟ್ ಮಾಡಿ. IND ಕಾರ್ಸ್ ಲೊಕೇಶನ್ ಕೂಡ ನಿಮಗೆ ಲ್ಯಾಶಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಈಕೋ ಸ್ಪೋರ್ಟ್ಸ್ ಕೂಡ ಇದೆ. ಸ್ಪೋರ್ಟ್ಸ್ ಹೇಳಿ. ಇಕೋ ಸ್ಪಾಟ್ ಯಾರೆಲ್ಲ ಪೆಟ್ರೋಲ್ ಗಾಡಿ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಗಾಡಿ ಆಪ್ಷನ್ ಇದೆ.
ಇಕೋ ಸ್ಪೋರ್ಟ್ ಯಾರೆಲ್ಲ ಪೆಟ್ರೋಲ್ ಪ್ಲಸ್ ಡೀಸೆಲ್ ಹುಡುಕ್ತಾರೆ ನಮ್ಮ ಹತ್ರ ಎರಡು ಕೂಡ ಅವೈಲೇಬಲ್ ಇದೆ ಸರ್. ಈ ಗಾಡಿ ಡೀಟೇಲ್ಸ್ ಹೇಳಬೇಕು ಅಂದರೆ 2015 ಮಾಡಲ್ ವೆಹಿಕಲ್ಲು, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯಲ್ ಬರುತ್ತೆ, 85,000 ಡ್ರೈವರ್ ಆಗಿದೆ, ಟೈಟಾನಿಯಮ್ ಟಾಪ್ ಎಂಡ್ ಬರುತ್ತೆ ನಿಮಗೆ. ಎಲ್ಲ ಥರ ಲೋಡೆಡ್ ಗಾಡಿ ಬರುತ್ತೆ ನಿಮಗೆ. ಲೋನಲ್ಲಿ ನೋಡ್ತೀರ ಅಂದರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. 50,000 ರಿಂದ 80,000 ಡೌನ್ ಪೇಮೆಂಟ್ ಮಾಡಿ ಈ ಗಾಡಿಗೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ನೋಡ್ತೀರಾ ಅಂದರೆ 4,25,000 ಹೇಳ್ತೀರಿ, ಸ್ವಲ್ಪ ಹೆಚ್ಚು ಕಮ್ಮಿ ಮೇಕರ್ ಮಾಡ್ಕೊಡ್ತೀನಿ ಸರ್. ಓಕೆ 4,25,000ಗೆ ಒಂದು ಫೋರ್ಡ್ ಇಕೋಸ್ಪೋರ್ಟ್, ಅದು ಕೂಡ ಟೈಟಾನಿಯಮ್ ಅಲ್ಲ? ಟೈಟಾನಿಯಮ್ ವೆಹಿಕಲ್ ಟಾಪ್ ಎಂಡ್ ಸಿಗ್ತದೆ ನಿಮಗೆ. ಓಕೆ ಇದಕ್ಕೆ ಲೋನ್ ಆಪ್ಷನ್ ನೋಡೋರಿಗೆ ಆರಾಮಾಗಿ 50,000 ರಿಂದ 80,000 ಡೌನ್ ಪೇಮೆಂಟ್ ಮಾಡಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ 820 ನೋಡ್ತಾ ಇದೆ ಒಂದು ಸೆಡಾನ್ ಹ್ಯಾಚ್ ಬ್ಯಾಗಲ್ಲಿ ನೋಡೋರಿಗೆ. ಯಾರೆಲ್ಲ 820 ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ ಅದು ಕೂಡ ನಿಮಗೆ ಫ್ರೆಶ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂಥ ವೆಹಿಕಲ್ ಇದು. FC ಇನ್ಸೂರೆನ್ಸ್ ಎಲ್ಲ ಥರ ಆಪ್ಷನ್ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮಗೆ. ಸೆಕೆಂಡ್ ಓನರ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. 2010 ಮಾಡಲು, ಪೆಟ್ರೋಲ್ ಮ್ಯಾನ್ಯುವಲ್, 82,000 ಡ್ರೈವರ್ ಆಗಿದೆ ಸರ್ ಗಾಡಿ ಇದು. ಗಾಡಿ ನೋಡ್ತಿರ್ಬೋದು, ಎಲ್ಲ ನೀಟ್ ಅಂಡ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತೀರಾ ಅಂದರೆ 7,85,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ 2,85,000 ಅದರಲ್ಲೂ ನೆಗೋಷಿಯೇಟ್ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ. ಓಕೆ ಸೊ ಸೀಟ್ ಕವರ್ ಸ್ಯಾಲ್ರಿ ಪರ್ಸನ್ ಇದ್ರೆ ಪೇ ಸ್ಲಿಪ್ ಬರ್ತಿದೆ ಅಂದರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಯಾರೆಲ್ಲ ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ, ಇಲ್ಲ ಸ್ಯಾಲ್ರಿ ಇದೆ, ಒಂದು 30 ತನಕ ಸ್ಯಾಲ್ರಿ ಬರುತ್ತೆ, ಪೇ ಸ್ಲಿಪ್ ಸಿಗ್ತಿದೆ ಅಂದರೆ ನೀವು ಯಾವ್ದಾದ್ರು ತಗೋಬಹುದು, ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಹಾಗೆ ರೆನಾಲ್ಟ್ ಅಲ್ಲಿ ನೋಡ್ತಾ ಇದ್ರೆ ಕ್ಯಾಪ್ಚರ್ ಸರ್ ಗಾಡಿ ಇದು. ರೆನಾಲ್ಟ್ ಯಾರು ಕ್ಯಾಪ್ಚರ್ ದೊಡ್ಡ ಗಾಡಿ SUV ಗಾಡಿ ಹುಡುಕ್ತಾ ಇರೋರಿಗೆ ನಮ್ಮ ಹತ್ರ ಇನ್ನೊಂದು ಪೆಟ್ರೋಲ್ ಗಾಡಿ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು 18 ಮಾಡಲ್ ವೆಹಿಕಲ್ಲು, ಟಾಪ್ ಎಂಡ್ ವೆಹಿಕಲ್ಲು, ಸಿಂಗಲ್ ಓನರು, ಬರೀ 33,000 ಓಡಿರೋ ಗಾಡಿ. ಎಲ್ಲ ಥರ ಆಪ್ಷನ್ ಬರುತ್ತೆ. ಸ್ಟೇರಿಂಗ್ ಮೋಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ABS, ಟೈರ್ ಕಂಡೀಷನ್ ಎಲ್ಲ ಥರ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, DRL ಎಲ್ಲ ಥರ ಆಪ್ಷನ್ ಬರುತ್ತೆ. ಬರೀ 33,000 ಓಡಿರೋದು. ಪ್ರೈಸಿಂಗ್ ನೋಡ್ತೀರಾ ಅಂದರೆ ಫೈನಲ್ ಟು ಫೈನಲ್ ಸರ್ 545 ಮಾಡ್ಕೊಡ್ತೀನಿ ಸರ್. ಓಕೆ 5,45,000 ಲೋನ್ ಮಾಡ್ಕೊಡ್ತೀನಿ. ಓಕೆ ಡೌನ್ ಪೇಮೆಂಟ್ ಮಾಡ್ತೀರಾ ಅಂದರೆ 70,000 ರಿಂದ 80,000 ಡೌನ್ ಪೇಮೆಂಟ್ ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ ನೋಡ್ಬೋದು ಒಳ್ಳೆ ಬಜೆಟಲ್ಲಿ ಅದು ಕೂಡ ನಿಮ್ಗೆ ಸಿಗ್ತಿದೆ ರೆನಾಲ್ಟಲ್ಲಿ. ಹಾಗೆ ಕ್ಯಾಪ್ಚರ್ ನೋಡಿದ್ರೆ ನಿಮಗೆ ಒಂದು S-Cross ಕೂಡ ಇರುತ್ತೆ. S-Cross ಸರ್ ಇದು ಡೀಸೆಲ್ ವೆಹಿಕಲ್ಲು. ಯಾರೆಲ್ಲ ಮಾರುತಿಲಿ ಡೀಸೆಲ್ ಗಾಡಿ ಹುಡುಕ್ತಾ ಇದ್ದಾರೆ, ಮತ್ತು ಇನ್ನೊಂದು ಹೊಸ ಗಾಡಿ ಸ್ಟಾಕ್ ಏನಾಗಿದೆ, 2015 ಮಾಡೋ ವೆಹಿಕಲ್ಲು, ಮಿಡ್ ವರ್ಷನ್ ಬರುತ್ತೆ ನಿಮಗೆ. ಎಲ್ಲ ಥರ ಆಪ್ಷನ್ ಬರುತ್ತೆ. ಪ್ಲಸ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ಲು, 82,000 ಓಡಿರೋದು. ಇದು ಒಳ್ಳೆ ಮೈಲೇಜು, 18-20 ತನಕ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಪ್ರೈಸಿಂಗ್ ನೋಡ್ತೀರಾ ಅಂದರೆ 5,75,000 ಮಾಡ್ಕೊಡ್ತೀವಿ ಸರ್, ಫೈನಲ್ ಸರ್. ಓಕೆ ಅದು ಕೂಡ ಡೀಸೆಲ್ ವರ್ಷನ್ ನಿಮಗೆ ಸಿಗೋದೇ ರೇರ್ ಆಗಿರುತ್ತೆ. 5,75,000 5,75,000 ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ 15 ಮಾಡಲ್ ವೆಹಿಕಲ್. ಓಕೆ ಲೋನ್ ನೋಡ್ತೀರಾ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಎಲ್ಲ ಥರ ಆಪ್ಷನ್ ಬರುತ್ತೆ ಗಾಡಿಗೆ, ಎಲ್ಲ ಥರ ಫಿಟ್ಟಿಂಗ್ ಇದೆ ಗಾಡಿಗೆ ಸರ್. ಓಕೆ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಫಿಟ್ಮೆಂಟ್ ಕೂಡ ಆಗಿದೆ. ನಿಮಗೆ ನೋಡ್ಬೋದು ಎಷ್ಟು ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ, ಇದೊಂದು ಆಪ್ಷನ್ ಇರುತ್ತೆ. ಹಾಗೆ ನಿಸ್ಸಾನ್ ಸನ್ನಿ ನೋಡ್ರಿಗೆ ಸೆಡಾನಲ್ಲಿ ನೋಡ್ತಾ ಇದ್ರೆ ಸುಮಾರು ಆಪ್ಷನ್ಸ್ ಕೂಡ ಇರುತ್ತೆ ಸೆಡಾನಲ್ಲಿ. ಹೇಳಿ ಸರ್, ಇದು 2011 ಮಾಡಲ್ ವೆಹಿಕಲ್ಲು, ಸಿಂಗಲ್ ಓನರ್ ಗಾಡಿ, 1,10,000 ಓಡಿದೆ ಗಾಡಿ ಇದು. XL ಬರುತ್ತೆ ವೇರಿಯಂಟ್ ನಿಮಗೆ. ಪೆಟ್ರೋಲ್ ಮ್ಯಾನ್ಯುವಲ್ಲು, ಎಲ್ಲ ಥರ ಶೋರೂಮ್ ರೆಕಾರ್ಡ್ ಸಿಗುತ್ತೆ. ಈ ಗಾಡಿ ಪ್ರೈಸ್ ನೋಡ್ತೀರ ಅಂದರೆ 3,25,000 ಮಾಡ್ಕೊಡ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 3,25,000 ಅದರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ ಇನ್ನೊಂದು ವರ್ನಾ ಕೂಡ ಇದೆ ಸರ್. ಯಾರೆಲ್ಲ ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾ ಇದ್ರ, ಇನ್ನೊಂದು ಗಾಡಿ ಇದೆ ನಮ್ಮ ಹತ್ರ, ಹುಂಡೈ ವರ್ನಾ 2010 ಮಾಡಲ್ ವೆಹಿಕಲ್ಲು, ಫ್ರೆಶ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಹೊಸ ಇನ್ಸೂರೆನ್ಸ್ ಇದೆ, ಹೊಸ FC ಕೂಡ ಇದೆ ಗಾಡಿಗೆ. ಈ ಗಾಡಿ ಪ್ರೈಸ್ ನೋಡ್ತೀರಂದ್ರೆ 265, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ 2,65,000 ಹೆಚ್ಚು ಕಮ್ಮಿ ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ. ನೋಡ್ಬೋದು ಇನ್ನೊಂದು S-Cross ಕೂಡ ಇದೆ, ಅದು ಕೂಡ ಟಾಪ್ ಎಂಡ್ ನೋಡೋರಿಗೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಹೇಳಿ ಸರ್, ಇದು ಡೀಸೆಲ್ ವೆಹಿಕಲ್, ಇದು ಕೂಡ ಡೀಸೆಲ್ಲೇ, ಇದು ಕೂಡ ಟಾಪ್ ಎಂಡ್ ಬರುತ್ತೆ ನಿಮಗೆ. ಓಕೆ ಫುಲ್ ಟಾಪ್ ಎಂಡ್ ಬರುತ್ತೆ ನಿಮಗೆ. ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ABS ಎಲ್ಲ ಥರ ಆಪ್ಷನ್ ಬರುತ್ತೆ. ಇದು 2016 ಮಾಡಲ್ ವೆಹಿಕಲ್ ಇದು. ಇದು ಸೆಕೆಂಡ್ ಓನರ್ ಬರುತ್ತೆ. 85,000 ಓಡಿದೆ ಗಾಡಿ. ಎಲ್ಲ ಥರ ಶೋರೂಮ್ ರೆಕಾರ್ಡ್ ಸಿಕ್ಬಿಡುತ್ತೆ. 18 20-22 ತನಕ ಮೈಲೇಜು ಕೂಡ ಬರುತ್ತೆ. ಈ ಗಾಡಿ ಪ್ರೈಸ್ ನೋಡ್ತೀರಾ ಅಂದರೆ 595, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ 5,95,000 ಹೆಚ್ಚು ಕಮ್ಮಿ ಆಗ್ತಿದೆ. 5,95,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೋಡ್ಬೋದು ಇದು ಕೂಡ ನಿಮಗೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. S-Cross ಅಲ್ಲಿ ನೋಡಿದ್ರೆ ಮಿಡ್ ವೇರಿಯಂಟು ಇರುತ್ತೆ, ಹಾಗೆ ಟಾಪ್ ಎಂಡ್ ವೇರಿಯಂಟ್ ಕೂಡ ಇರುತ್ತೆ. ರೆನಾಲ್ಟ್ ನೋಡ್ತಾ ಇರ್ಬೋದು. ಮಹೇಂದ್ರ ರೆಕ್ಸಾನ್ ಕೂಡ ಇದೆ. ಹೇಳಿ ಸರ್, ಇದು 2013 ಮಾಡಲ್ ವೆಹಿಕಲ್ಲು, HR ರಿಜಿಸ್ಟ್ರೇಷನ್ ಗಾಡಿ ಇದು. ಸೆಕೆಂಡ್ ಅಂದ್ರು RX 5 ಬರುತ್ತೆ ವೇರಿಯಂಟ್ ನಿಮಗೆ. ಡೀಸೆಲ್ ಮ್ಯಾನ್ಯುವಲ್ ಗಾಡಿ. ಯಾರೆಲ್ಲ 7 ಸೀಟರ್ ಗಾಡಿ ಹುಡುಕ್ತಾ ಇದ್ರ ಆರಾಮಾಗಿ ಈ ಗಾಡಿ ತಗೋಬಹುದು. HR ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕನೂ ಬೇಕಾದ್ರೆ ಮಾಡ್ಕೊಡ್ತೀನಿ. ವಿತ್ NOC ಸಮೇತ ನಿಮಗೆ 3,95,000 ಮಾಡ್ಕೊಡ್ತೀನಿ ಸರ್. 3,95,000 ವಿತ್ NOC ಸಿಗ್ತದೆ ಗಾಡಿಗೆ. ನೋಡ್ಬೋದು ಇನ್ನೊಂದು XCV ನೋಡ್ತಾ ಇದ್ದೀನಿ, ಒಂದು ಆಪ್ಷನ್ ವೆಹಿಕಲ್ ಆಗಿರುತ್ತೆ. XCV ಹೇಳಿ ಸರ್, ಇದು 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ. W6 ವೇರಿಯಂಟ್. ಎಲ್ಲ ತರ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮಗೆ. 1,15,000 ಹೊಡಿದೆ ಗಾಡಿ. W6 ಮ್ಯಾಗ್ ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮಾಡ್ಕೊಂಡ್ರೆ ಎಲ್ಲ ತರ ಲೋಡೆಡ್ ಬರುತ್ತೆ ಗಾಡಿಗೆ ನಿಮಗೆ. XC500 ಯಾರೆಲ್ಲ ಕಮ್ಮಿ ಬಜೆಟ್ ಹುಡುಕ್ತಾ ಇದ್ರ, ಈಗ ನಮ್ಮ ಹತ್ರ ಈ ಗಾಡಿ ಅವೈಲೇಬಲ್ ಇದೆ. 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ವಿತ್ NOC ಸಮೇತ 4,90,000 ಮಾಡ್ಕೊಡ್ತೀನಿ ಸರ್. 4,95,000 ವಿತ್ NOC ಕೊಡ್ತೀನಿ. ಅದು ಕೂಡ 16 ಮಾಡಲ್ ಗಾಡಿ. ಓಕೆ 4,95,000 ವಿತ್ NOC ಸಿಗ್ತಿದೆ. ವಿತ್ ಕರ್ನಾಟಕ ಬೇಕಾದ್ರೆ ಅದು ಕೂಡ ನೆಗೋಷಿಯೇಟ್ ಮಾಡ್ತಾರೆ. ಇನ್ನೊಂದು ವೆಹಿಕಲ್ ಇಕೋ ಸ್ಪೋರ್ಟ್ಸ್.
ಮುಂಚೆ ಅವಾಗಲೇ ಹೇಳಿದೆ ನಮ್ಮ ಹತ್ರ ಪೆಟ್ರೋಲ್ ಇದೆ ಡೀಸೆಲ್ ಕೂಡ ಇದೆ ಅಂತ. ಇದೇ ಡೀಸೆಲ್ ಗಾಡಿ, ಓಕೆ 16 ಮಾಡಲ್ ಇದು ಗಾಡಿ, ಸಿಂಗಲ್ ಓನರು, ಡೀಸೆಲ್, ಬರೀ 60,000 ಓಡಿದೆ ಸರ್. ಎಲ್ಲ ಥರ ಶೋರೂಮ್ ರೆಕಾರ್ಡ್ ಸಿಕ್ಬಿಡುತ್ತೆ ನಿಮಗೆ. ಇದು ಟೈಟಾನಿಯಂ ಪ್ಲಸ್ ಬರುತ್ತೆ ಬೇರೆ ನಿಮಗೆ. ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ಸ್ಟಡಿ ಮಾಡ್ಕೊಂಡು ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ಸ್ ಎಲ್ಲ ಥರ ಫುಲ್ಲು ಲೋಡೆಡ್ ಬರುತ್ತೆ ಗಾಡಿಗೆ ನಿಮಗೆ. ಡೀಸೆಲ್ ವೆಹಿಕಲ್ಲು 18-20 ತನಕ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಈ ಗಾಡಿ ಪ್ರೈಸ್ ನೋಡ್ತೀರಂದ್ರೆ 5,95,000 ಮಾಡ್ಕೊಡ್ತೀನಿ ಸರ್. 595 ಫೈನಲೈಸ್ ಆಗೋಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಹಾಗೆ ಮಹೇಂದ್ರದಲ್ಲಿ ನೋಡ್ತಾ ಇದ್ರೆ ಯಾರೆಲ್ಲ ಒಂದು ಕಾಂಪ್ಯಾಕ್ಟ್ ಅಲ್ಲಿ 7 ಸೀಟರ್ ಗಾಡಿ ಹುಡುಕ್ತಾ ಇದ್ರ, ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ ಗಾಡಿ. ಇದು 16 ಮಾಡಲ್ ವೆಹಿಕಲ್, ಸೆಕೆಂಡ್ ಅಂದ್ರೆ ಆಟೋಮೆಟಿಕಲ್ಲಿ ಯಾರೆಲ್ಲ ಡೀಸೆಲ್ ಆಟೋಮೆಟಿಕ್ ಹುಡುಕ್ತಾ ಇದ್ರ, 7 ಸೀಟರ್ ಹುಡುಕ್ತಾ ಇದ್ರ, ನಮ್ಮ ಹತ್ರ ಇನ್ನೊಂದು ಗಾಡಿ ಅವೈಲೇಬಲ್ ಇದೆ, ಬಂದು ತೊಗೊಂಡೋಗ್ಬೋದು ನೀವು. 16 ಮಾಡಲ್ ಇದು, ಒಳ್ಳೆ ಪ್ರೈಸಿಂಗಲ್ಲಿ ಮಾಡ್ಕೊಡ್ತೀನಿ. 60,000 ಓಡಿರೋದಷ್ಟೇ ಇದು. ಪ್ರೈಸಿಂಗ್ ನೋಡ್ತೀರಂದ್ರೆ ಬರೀ ನಿಮಗೆ 4,95,000 ಆಗುತ್ತೆ ಸರ್, ಫೈನಲ್ ರೇಟ್ ಸರ್. ಇದು ನೋಡ್ಬೋದು 4,95,000 ಫೈನಲ್ ರೇಟ್ ಆಗುತ್ತೆ. ಓಕೆ, 4,95,000 ಮಹೇಂದ್ರ ಕ್ವಾಂಟೋ, ಅದು ಕೂಡ ಮಹೇಂದ್ರ ನೋವೋ ಸ್ಪೋರ್ಟ್ N8 ಟಾಪ್ ಆ್ಯಂಡ್ ವೆಹಿಕಲ್ ಬರುತ್ತೆ, ಆಟೋಮೆಟಿಕ್ ವೆಹಿಕಲ್ ಇದೆ. ಆಟೋಮೆಟಿಕ್ ವೆಹಿಕಲ್ ಮಹೇಂದ್ರ ನೋವೋ ಸ್ಪೋರ್ಟ್ಸು. ಸೊ ನಿಮಗೆ ಲುಕ್ ವೈಸ್ ಎಲ್ಲ ನೋಡಿದ್ರೆ ಕ್ವಾಂಟೋ ಥರ ಇದೆ, ಆದರೆ ನೋವೋ ಸ್ಪೋರ್ಟ್ಸ್ ಅಲ್ಲ ಇದು. ನೋವೋ ಸ್ಪೋರ್ಟ್ ಹೌದು ಸರ್. ನೋಡಿ, ಇದು ಕೂಡ ಒಳ್ಳೆ ಆಪ್ಷನಲ್ ವೆಹಿಕಲ್, ಅದು ಕೂಡ ಆಟೋಮೆಟಿಕ್, ಬೆಂಗಳೂರು ಸುತ್ತಿಗೆ. ಒಂದು 820 ಕೂಡ ಇದೆ ಸರ್. 820 ಯಾರೆಲ್ಲ ಎಲೈಟ್ ಶೇಪ್ ಹುಡುಕ್ತಿದ್ರೆ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ. ಇದು 2016 ಮಾಡಲ್ ವೆಹಿಕಲ್, ಓಕೆ ಸೆಕೆಂಡ್ ಹ್ಯಾಂಡ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುಯಲ್ ಬರುತ್ತೆ, ಟಾಪ್ ಆ್ಯಂಡ್ ವೆಹಿಕಲ್ ಬರುತ್ತೆ ನಿಮಗೆ. ಎಲ್ಲ ಥರ ಆಪ್ಷನ್, ಏರ್ ಬ್ಯಾಗು, ABS, ಪವರ್ ಸ್ಟಾರ್ಟಿಂಗ್, ಪವರ್ ವಿಂಡೋಸ್ ಎಲ್ಲ ಥರ ಆಪ್ಷನ್ ಬರುತ್ತೆ. ಓಕೆ, ಪೆಟ್ರೋಲ್ ಮ್ಯಾನ್ಯುಯಲ್ 82,000 ಓಡಿರೋ ಗಾಡಿ ಇದು. ಈ ಗಾಡಿ ಪ್ರೈಸ್ ನೋಡ್ತೀರಂದ್ರೆ 545, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅದು ಕೂಡ 16 ಮಾಡಲ್ ವೆಹಿಕಲ್. 545 ಹೆಚ್ಚು ಕಮ್ಮಿ ಆಗುತ್ತೆ. 545 ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀವಿ. ನೋಡ್ಬೋದು ಎಲೈಟ್ ಅದು ಅಷ್ಟನ. ಇದು ಎಲೈಟ್ ಶೇಪ್ ಬರುತ್ತೆ ನಿಮಗೆ, ಎಸ್ ಬರುತ್ತೆ. ಆಕ್ಟಿವ್ ಇದು 820 ಆಕ್ಟಿವ್. ಓಕೆ, ಆಕ್ಟಿವ್ ವೇರಿಯಂಟ್, ಮ್ಯಾನುವಲ್ ವರ್ಜನ್ ಅಲ್ಲ ಇದು? ಮ್ಯಾನ್ಯುಯಲ್ ಪೆಟ್ರೋಲ್. ಓಕೆ, ಇನ್ನೊಂದು ವೆಹಿಕಲ್ ನೋಡ್ತಾ ಒಂದು ಸ್ವಿಫ್ಟ್ ಡಿಸೈರ್ ಡೀಸೆಲ್ ವರ್ಜನ್. ಯಾರೆಲ್ಲ ಡೀಸೆಲ್ ಎಲ್ಲ ಹುಡುಕ್ತಾ ಇದ್ರ ನಮ್ಮ ಹತ್ರ ಇನ್ನೊಂದು ಗಾಡಿ ಆಪ್ಷನ್ ಇದೆ. 13 ಮಾಡಲ್ ಇದು, ಸೆಕೆಂಡ್ ಹ್ಯಾಂಡ್ ಗಾಡಿ, ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ, ಸೆಲ್ಫ್ ಟ್ರಾನ್ಸ್ಫರ್ ಆಗಿರೋದು, 85,000 ಓಡಿದೆ ಸರ್ ಗಾಡಿ ಇದು. VDI ಬರುತ್ತೆ ನಿಮಗೆ, ಎಲ್ಲ ಥರ ಆಪ್ಷನ್ ಬರುತ್ತೆ. ಲೋನ್ ನೋಡ್ತೀರಾ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ, ಸ್ಯಾಲ್ರಿ ಪರ್ಸೆಂಟೇಜ್ ಲೋನ್ ಆಗುತ್ತೆ. ಇಲ್ಲ ಸರ್ ಫುಲ್ ಕ್ಯಾಶಲ್ಲಿ ತೊಗೋತೀನಿ ಅಂದರೆ ಫೈನಲ್ 3,25,000 ಮಾಡ್ಕೊಡ್ತೀನಿ ಸರ್. 325 ಫೈನಲ್ ಆಗುತ್ತೆ. ಇದು ಅದರಲ್ಲಿ ಕಡಿಮೆ ಅಲ್ವಾ ಡೀಸೆಲ್? ಫೈನಲ್ ರೇಟ್ ಸರ್. ಇದು ಸ್ವಿಫ್ಟ್ ಡಿಸೈರ್ 13 ಮಾಡಲ್ ಗಾಡಿ ನಿಮ್ಗೆ ಸಿಗುತ್ತೆ. ಓಕೆ, ಹುಂಡೈ ಇಯಾನೋ ಸರ್. ಹುಂಡೈ ಇಯಾನೋ ಯಾರೆಲ್ಲ ನೋಡ್ತಾ ಇದ್ದೀರಾ, 2 ಬೈಕ್ ಪಾರ್ಕ್ ಮಾಡಿದ್ರೆ ಈ ಗಾಡಿ ಪಾರ್ಕ್ ಮಾಡ್ಬೋದು ಸರ್, ಅಷ್ಟು ಚಿಕ್ಕ ಗಾಡಿ ಬರುತ್ತೆ ನಿಮಗೆ. ಯಾರೆಲ್ಲ ಒಂದು ಸ್ಮಾಲ್ ವೆಹಿಕಲ್ ನೋಡ್ತಾ ಇದ್ದೀರಾ, ನೀವು ಗಾಡಿ ತೊಗೋಬೋದು. ಇಯಾನು 17 ಮಾಡಲ್ ಬರುತ್ತೆ ನಿಮಗೆ, ಪೆಟ್ರೋಲ್ ಮ್ಯಾನ್ಯುಯಲ್, ಸೆಕೆಂಡ್ ಹ್ಯಾಂಡ್ ಗಾಡಿ, ಬರೀ 46,000 ಓಡಿರೋದು. ಓಕೆ, ಪ್ರೈಸಿಂಗ್ ನೋಡ್ತೀರಾ ಅಂದರೆ ಬರೀ 7,85,000 ಮಾಡ್ಕೊಡ್ತೀನಿ ಸರ್. ಓಕೆ, 285ಗೆ 17 ಮಾಡಲ್ ಕೊಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ನಿಮಗೆ 3 ಆ ಥರ ಮೇಲೇ ಇದೆ, ಬರೀ 7,85,000 ಮಾಡ್ಕೊಡ್ತೀನಿ ಸರ್. ನೋಡಿ, 285ಗೆ ಈ ವೆಹಿಕಲ್ ಕೂಡ ಕೊಡ್ತಾ ಇರೋದು. ಒಂದು ಪೋಲೋ ನೋಡೋರಿಗೆ ಲೋ ಮಾಡಲು ಸರ್. ಪೋಲೋ ಇದು 2011 ಮಾಡಲ್ ವೆಹಿಕಲ್, ಸೆಕೆಂಡ್ ಹ್ಯಾಂಡ್ ಗಾಡಿ, ಸೆಲ್ಫ್ ಟ್ರಾನ್ಸ್ಫರ್ ಆಗಿರೋದು. ಓಕೆ, ಟ್ರೆಂಡ್ ಲೈನ್ ಬರುತ್ತೆ ನಿಮಗೆ, ಫ್ರೆಶ್ FC ಮಾಡಿದ್ದೀನಿ, ಫ್ರೆಶ್ ಇನ್ಸೂರೆನ್ಸ್ ಕೂಡ ಇದೆ ಗಾಡಿಗೆ. 31 ತನಕ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂಥ ವೆಹಿಕಲ್. ಓಕೆ, ಫೈನಲ್ ಸರ್ 7,85,000 ಮಾಡ್ಕೊಡ್ತೀನಿ ಸರ್. 285ಗೆ ಕ್ಲೋಸ್ ಆಗಿಬಿಡುತ್ತೆ. 285 ಮಾಡ್ಕೊಡ್ತೀನಿ. ಪೆಟ್ರೋಲ್ ಮ್ಯಾನ್ಯುವಲ್, ಹೊಸ FC, ಹೊಸ ಇನ್ಸೂರೆನ್ಸ್ ಇದೆ ಗಾಡಿಗೆ. ಓಕೆ, ಇನ್ನೊಂದು ಚೆರಿ ರೆಡಲ್ಲಿ ನೋಡ್ರಿ ಪೋಲೋ ಸರ್. ಇದು 2015 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಬರುತ್ತೆ. ಬರೀ ಈ ಗಾಡಿ ಪ್ರೈಸ್ ನೋಡ್ತೀರಂದ್ರೆ 3,25,000 ವಿತ್ NOC ಕೊಡ್ತೀನಿ ಸರ್. 3,25,000 ವಿತ್ NOC. 3,25,000 ವಿತ್ NOC ಕೊಡ್ತಿದ್ದೀನಿ. ಕರ್ನಾಟಕ ಮಾಡಬೇಕು ಅಂದ್ರೆ 4,25,000 ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ, 1 ಲಕ್ಷ ಡಿಫ್ರೆನ್ಸ್ ಬರುತ್ತೆ. ಹೌದು ಸರ್. ಓಕೆ, ಇನ್ನೊಂದು 820 ನೋಡ್ತಾ ಇದ್ರೆ ಲೋ ಮಾಡಲು ಕೂಡ ಇರುತ್ತೆ. ಒಂದು ಗ್ರ್ಯಾಂಡ್ i10 ನೋಡ್ತಾ ಅದು ಕೂಡ ಆಪ್ಷನ್ ಇರುತ್ತೆ. ಉಂಡೆ 820 ಸರ್. ಇದು 820 2011 ಮಾಡಲ್ ವೆಹಿಕಲ್. ಇದು ಕೂಡ ನಿಮಗೆ ಫ್ರೆಶ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಹೊಸ FC ಮಾಡಿದ್ದೀನಿ, ಹೊಸ ಇನ್ಸೂರೆನ್ಸ್ ಕೂಡ ಇದೆ. ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. 85,000 ಡ್ರೈವನ್ ಆಗಿದೆ ಗಾಡಿ, ಸೆಕೆಂಡ್ ಹ್ಯಾಂಡ್ ಗಾಡಿ. ಲೋನ್ ನೋಡ್ತೀವಿ ಅಂದರೆ ಸ್ಯಾಲ್ರಿ ಇದೆ, ಪೇ ಸ್ಲಿಪ್ ಬರ್ತದೆ ಅಂದರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಫುಲ್ ಕ್ಯಾಶಲ್ಲಿ ತೊಗೋತೀರಿ ಅಂದರೆ ಬರೀ 7,85,000 ಮಾಡ್ಕೊಡ್ತೀನಿ ಸರ್. 285 ಈ ವೆಹಿಕಲ್ 285ಗೆ 820 11 ಮಾಡಲು ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ ಗಾಡಿ ಸಿಗ್ತಾ ಇದೆ ನಿಮಗೆ. ಓಕೆ, ಇನ್ನೊಂದು ವೆಹಿಕಲ್ ನೋಡ್ತಾರೆ ಗ್ರ್ಯಾಂಡ್ ಐಟನ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಇನ್ನೊಂದು ಸ್ಟಾಕ್ ಅವೈಲೇಬಲ್ ಆಗಿದೆ. 17 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 48,000 ಓಡಿದೆ. ಇದು ಕೂಡ ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮಾಡ್ಕೊಂಡು ಏರ್ ಬ್ಯಾಗ್, ABS ಎಲ್ಲ ಥರ ಆಪ್ಷನ್ ಬರುತ್ತೆ ನಿಮಗೆ. ಈ ಗಾಡಿ ಪ್ರೈಸ್ ನೋಡ್ತೀರಾ ಅಂದರೆ ನಿಮಗೆ 5,25,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 5,25,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಇನ್ನೊಂದು ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ರೆ ಇನ್ನೊಂದು ಇದು 2015 ಮಾಡಲ್ ವೆಹಿಕಲ್, ಪೆಟ್ರೋಲ್ ಗಾಡಿ, ಮ್ಯಾನ್ಯುವಲ್. ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟೇ. ಈ ಗಾಡಿ ಪ್ರೈಸ್ ನೋಡ್ತೀರಂದ್ರೆ 3,90,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 3,90,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅದು ಕೂಡ 15 ಮಾಡಲು. ಇದು ಕೂಡ ಸಿಂಗಲ್ ಓನರ್ ಗಾಡಿ, ಎಲ್ಲ ತರ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮಗೆ. ನೋಡ್ಬೋದು, ಇನ್ನೊಂದು ಜಾಜ್ ಕೂಡ ಇದೆ. ಜಾಜ್ ಸರ್, ಯಾರೆಲ್ಲ ಆಸ್ಪೆಕ್ಟಲ್ಲಿ ಜಾಜ್ ಹುಡುಕ್ತಾ ಇದ್ದಾರೆ, ಪೆಟ್ರೋಲ್ ಗಾಡಿ ಹುಡುಕ್ತಾ ಇದ್ದಾರೆ, ನಮ್ಮ ಹತ್ರ ಇನ್ನೊಂದು ಗಾಡಿ ಅವೈಲೇಬಲ್ ಇದೆ. ಇದು 15 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ.
ಬರೀ 75,000 ಓಡಿದೆ ಗಾಡಿ ಇದು. ಎಲ್ಲ ನೀಟ್ ಆ್ಯಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಲೋನ್ ನೋಡ್ತೀರಾ, ಆರಾಮಾಗಿ ಲೋನು ಕೂಡ ಮಾಡ್ಕೊಡ್ತೀನಿ ಈ ಗಾಡಿಗೆ. ಪ್ರೈಸಿಂಗ್ ನೋಡ್ತೀರಾ ಅಂದರೆ 4,25,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಈ ಗಾಡಿ. ಓಕೆ 4,25 ಹೆಚ್ಚು ಕಮ್ಮಿ ಸ್ವಲ್ಪ ಆಗುತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನೋಡಿ. ಇನ್ನು ಗಾಡಿಗಳು ಬೇಕಂದರೆ ಇನ್ನು ಯಾವುದಿದೆ ಅಂದರೆ ಸಿಟ್ರಾನ್ ಇದೆ, ಹಾಗೆ ಇನ್ನೂ ಮಾಡಲ್ ವೆಹಿಕಲ್ಸ್ಗಳು ಯಾವುದಿದೆ ಸರ್. ಇನ್ನು ಸಿಟ್ರಾನ್ ಇದೆ ನಿಮಗೆ, ಇನ್ನೂ ಸುಮಾರು ಗಾಡಿ ಇದೆ ಅಲ್ಲಿ ಪಾರ್ಕಿಂಗ್. ಡೀಟೇಲ್ಸ್ ಹೇಳಬೇಕು ಅಂದರೆ 23 ಮಾಡಲ್ ವೆಹಿಕಲ್ಲು, ಸಿಂಗಲ್ ಅನ್ನೋ ಗಾಡಿ, ಪೆಟ್ರೋಲ್ ಮ್ಯಾನ್ಯಲ್ ಬರುತ್ತೆ. ಬರೀ 12,000 ಓಡಿರೋದು ಸರ್ ಅಷ್ಟೇ ಸರ್. ಇದು ಎಲ್ಲ ಥರ ಶೋರೂಮ್ ರೆಕಾರ್ಡ್ ಸಿಗ್ಬಿಡುತ್ತೆ. ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಟಚ್ ಸ್ಕ್ರೀನು ಎಲ್ಲ ಥರ ಆಪ್ಷನ್ ಕೂಡ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ ಗಾಡಿ. ಟೈರ್ ಕಂಡೀಷನ್ ನೋಡ್ತೀರಾ ಅಂದರೆ ಆರಾಮಾಗಿ 70 to 80% ತನಕ ಟೈರ್ ಕಂಡೀಷನ್ ಇದೆ. ಲೋನ್ ನೋಡ್ತೀರಾ, ಆರಾಮಾಗಿ ಲೋನು ಮಾಡ್ಕೊಡ್ತೀನಿ. ಬರೀ ನೀವು 70,000 to 80,000 ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ ಈ ಗಾಡಿಗೆ. ಓಕೆ ಪ್ರೈಸಿಂಗ್ ನೋಡ್ತೀರಾ ಅಂದರೆ ಬರೀ 5,70,000 ಮಾಡ್ಕೊಡ್ತೀನಿ ಸರ್. 23 ಮಾಡಲು ಸಿಂಗಲ್ ಅನ್ನೋ ಗಾಡಿ 5,70,000 ಆಗುತ್ತೆ ಈ ಗಾಡಿ. ಇಲ್ಲ ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಇನ್ನೊಂದು ಗಾಡಿ ಆಪ್ಷನ್ ಇದೆ. ಸ್ಕೋಡಾ ಫ್ಯಾಬಿಯಾ. ಇದು ಸಿಂಗಲ್ ಅನ್ನೋ ಗಾಡಿ ಸರ್. ಎಲ್ಲ ಥರ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಗಾಡಿ. ಪೆಟ್ರೋಲ್ ಮ್ಯಾನ್ಯಲ್ ಬರುತ್ತೆ ನಿಮಗೆ, ಮಿಡಲ್ ವರ್ಷನ್ ಬರುತ್ತೆ. ಸಿಂಗಲ್ ಅನ್ನೋರು 85,000 ಡ್ರೈವರ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ನೋಡ್ತೀರಾ ಅಂದರೆ ಬರೀ 7,25,000 ಮಾಡ್ಕೊಡ್ತೀನಿ ಸರ್. 2,25 ಕ್ಲೋಸ್ ಆಗೋಗುತ್ತೆ. 2,25 ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ ಇನ್ನೊಂದು ವೆಹಿಕಲ್, ಒಂದು ಹೋಂಡಾ i10. ಯಾರೆಲ್ಲ ಚಿಕ್ಕ ಗಾಡಿ ಅಲ್ಲಿ ಒಂದು ಸ್ಮಾಲ್ ವೆಹಿಕಲ್ ಹುಡುಕ್ತಾ ಇದ್ದೀರಾ, i10 ಯಾರು ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಇನ್ನೊಂದು ಗಾಡಿ ಆಪ್ಷನ್ ಇದೆ. ಇದು 13 ಮಾಡಲ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್. ಈ ಗಾಡಿ ಪ್ರೈಸ್ ನೋಡ್ತೀರಾ ಅಂದರೆ 7,75,000 ಮಾಡ್ಕೊಡ್ತೀನಿ ಸರ್. 2,75 ಕ್ಲೋಸ್ ಆಗೋಗುತ್ತೆ. ಈ ಗಾಡಿ 7,25 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಇನ್ನೊಂದು ಜಾಸ್ ಇದೆ. ಇದು ಇನ್ನೊಂದಿದೆ 2015 ಮಾಡಲ್ ವೆಹಿಕಲ್ಲು, ಹೋಂಡಾ ಜಾಝು. ಟಾಪ್ ಎಂಡ್ ಬರುತ್ತೆ ನಿಮಗೆ, ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಇದು 82,000 ಡ್ರೈವರ್ ಆಗಿದೆ. ಎಲ್ಲ ಥರ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮಗೆ. ಈ ಗಾಡಿ ಪ್ರೈಸ್ ನೋಡ್ತೀರಾ ಅಂದರೆ 4,25,000 ಮಾಡ್ಕೊಡ್ತೀನಿ ಸರ್. 4,25,000ಗೆ ಹೋಂಡಾ ಜಾಝ್ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ವೆಹಿಕಲ್ ಬರುತ್ತೆ. ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಫೋರ್ಡ್ ಫಿಗೋ. ಯಾರೆಲ್ಲ ಕಲೀಲಿಕ್ಕೆ ಒಳ್ಳೆ ಗಾಡಿ ಕ್ವಾಲಿಟಿ ಇರಬೇಕು ಅನ್ನೋ ಗಾಡಿ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಇನ್ನೊಂದು ಗಾಡಿ ಸ್ಟಾಕಿನ್ ಆಗಿದೆ, ಫೋರ್ಡ್ ಫಿಗೋ. ಇದ್ರ ಬಿಲ್ ಕ್ವಾಲಿಟಿ ಸಖತ್ತಾಗಿರುತ್ತೆ ನಿಮಗೆ. ಎಲ್ಲ ಥರ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಫ್ರೆಶ್ FC ಇದೆ, ಫ್ರೆಶ್ ಇನ್ಸೂರೆನ್ಸ್ ಇದೆ. 31 ತನಕ ಗಾಡಿ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂಥ ವೆಹಿಕಲ್ಲು. 10 ಮಾಡಲು ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,85,000 ಮಾಡ್ಕೊಡ್ತೀನಿ ಸರ್. 1,85,000ಗೆ ನಿಮಗೆ ಹೊಸ ಗಾಡಿ, ಹೊಸ FC, ಹೊಸ ಇನ್ಸೂರೆನ್ಸ್ ಕೂಡ ಸಿಗ್ತಾಯಿದೆ ನಿಮಗೆ. ಓಕೆ ಅಲ್ಲಿ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ ಗಾಡಿ. ಇದು 2014 ಮಾಡಲ್ ವೆಹಿಕಲ್ಲು, ಸೆಕೆಂಡ್ ಓನರ್ ಗಾಡಿ. 85 ಬರುತ್ತೆ ನಿಮಗೆ, ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ಲು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ಪ್ರೈಸಿಂಗ್ ನೋಡ್ತೀರಾ ಅಂದರೆ ಬರೀ 3,500 ಮಾಡ್ಕೊಡ್ತೀನಿ ಸರ್. ಬರೀ 3 ಲಕ್ಷ. 3,500 14 ಮಾಡಲು ಡೀಸೆಲ್ 85 PS ಗಾಡಿ ಕೊಡ್ತೀನಿ.